ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಣ್ಯ. ನಾನು 10ನೇ ಕ್ಲಾಸಲ್ಲಿ ಓದ್ತಿದ್ದೀನಿ. ನಾನು ರಾಮನಗರದಲ್ಲಿ ವಾಸವಾಗಿದ್ದೀನಿ. ಬೇತಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಂಬ ಶಾಲೆಯಲ್ಲಿ ಓದ್ತಿದ್ದೇನೆ. ಮೆಡಿಟೇಷನ್ಗಿಂತ ಮುಂಚೆ ಕೋಪ, ದುಃಖ, ಅಹಂಕಾರ, ಜಗಳಗಳು ನಮ್ಮ ಮನೇಲಿ ಜಾಸ್ತಿ ನಡೀತಿತ್ತು. ಮತ್ತು ಕಾನ್ಸಂಟ್ರೇಷನ್ ಬರ್ತಿರಲಿಲ್ಲ ಸ್ಟಡೀಸ್ಗೆ. ನಾನು ಮೆಡಿಟೇಷನ್ ನನ್ನ ಸೊಲ್ಯೂಷನ್ ಇದಕ್ಕೆಲ್ಲ ಮೆಡಿಟೇಷನ್ ಅಂದ್ಕೊಂಡು ನಾನು ಮೆಡಿಟೇಷನ್ ಮಾಡಬೇಕು ಎಂಬ ನಿರ್ಧಾರ ತೊಗೊಂಡು ನಮ್ಮಮ್ಮಂಗೆ ನನ್ನ ಅನಿಸಿಕೆನ ಹೇಳ್ಕೊಂಡೆ. ಆಗ ನಮ್ಮಮ್ಮ ರಾಮನಗರದ ಧ್ಯಾನ ಮಂದಿರಕ್ಕೆ ಕರ್ಕೊಂಡ್ಬಂದು ಬ್ರಹ್ಮಾನಂದ ಪತ್ರಿಜಿ ಗುರುಗಳನ್ನು ನನಗೆ ಪರಿಚಯ ಮಾಡಿಸಿದರು. ಅವರು ನನಗೆ ಮೆಡಿಟೇಷನ್ ಥ್ರೂ ಗೈಡ್ ಮಾಡಿ ತುಂಬ ಇಂಪ್ಯಾಕ್ಟ್ ಆಗಿದೆ. ಜಾಸ್ತಿ ದಿನಗಳಿಂದ ನಾನು ನಮ್ಮಮ್ಮ ತುಂಬ ಅನ್ಯೋನ್ಯವಾಗಿದ್ದೀವಿ. ಜಗಳ ನಡೀತಿಲ್ಲ ನಮ್ಮ ಮನೇಲಿ. ನಾನು ಎಲ್ಲರೂ ಕಂಡ್ರು ಕೋಪ ಮಾಡ್ಕೋತಿಲ್ಲ, ಅಹಂಕಾರ ಪಡ್ತಿಲ್ಲ, ಅಸೂಯೆ ಪಡ್ತಿಲ್ಲ. ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ನನ್ನ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಆರೋಗ್ಯದಲ್ಲೂ ಇಂಪ್ರೂವ್ ಆಗಿದೆ. ಪತ್ರಿಜಿ ಗುರುಗಳಿಗೆ ನನ್ನ ಧನ್ಯವಾದಗಳು. ನಮ್ಮಮ್ಮಂಗೆ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ನಾನು ಎಲ್ರಿಗೂ ಹೇಳೋದಿಷ್ಟೇ, ಧ್ಯಾನ ಅನ್ನೋದು ಒಂದು ಧರ್ಮ ಅಲ್ಲ, ಧ್ಯಾನವೇ ಒಂದು ಧರ್ಮ. ನೀವೆಲ್ಲ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಧ್ಯಾನ ಮಾಡೋದು. ನೀವು ನಿಮ್ಮ ಹತ್ರ ಇರೋ ಯಾವುದೇ ಸ್ಥಳಕ್ಕೆ ಹೋಗಿ ಧ್ಯಾನ ಮಾಡಿ. ಎಲ್ಲಿ ಯಾಕೆ ಬೇಕಾದ್ರೂ ಮಾಡೋ ಅಂಥ ಅಭ್ಯಾಸ ಇದು. 6 ತಿಂಗಳು ಮುಂಚೆ ನಾನು ಒಂದು ಡಲ್ ಸ್ಟೂಡೆಂಟ್ ಆಗಿದೆ, ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದೆ, ಡಲ್ ಅನ್ನೋ ಕಾಲ. ಆಗ ನನ್ನಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಯಿತು. ಧ್ಯಾನ ಎಲ್ಲಿ ಹೇಗೆ ಬೇಕಾದ್ರೂ ಮಾಡ್ಬೋದು. ಕಣ್ಮುಚ್ಚಿ ಬೆನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕೈ ಲಾಕ್ ಮಾಡಿ ಕೂತ್ರೆ ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ಬೋದು. ಬಟ್ ದಿನ ಮಾಡೋದು ಮುಖ್ಯ. ಧ್ಯಾನ 10 ನಿಮಿಷ ಆಗಲಿ, 15 ನಿಮಿಷ ಆಗಲಿ, 30 ನಿಮಿಷ ಆಗಲಿ ದಿನ ಮಾಡಬೇಕು. ಸ್ಟೂಡೆಂಟಾಗಿ ನನ್ನಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇದೆ. ಧ್ಯಾನ ಬರೀ ಓಲ್ಡ್ ಏಜಿಗಲ್ಲ, ನಮ್ಮಂಥ ಯೂತ್ಸ್ಗೂ ತುಂಬ ಬರಬೇಕು. ಧ್ಯಾನ ನನ್ನ ಸ್ಟಡಿ 10 ಅವರ್ ಮಾಡ್ತಿದ್ದಿದ್ದು ಈಗ 10 ಅವರ್ ಕೆಲಸ 2 ಅವರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅರ್ಧ ಗಂಟೆ ಧ್ಯಾನ ಮಾಡ್ತಿದ್ದು ಪ್ರತಿದಿನ. ಅಷ್ಟಕ್ಕೆ ನನ್ನಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಬಂದಿದೆ. ನಾನು ಪ್ರತಿ ಒಬ್ಬ ಸ್ಟೂಡೆಂಟ್ಗೂ ಇದೇ ಹೇಳೋದು, ಧ್ಯಾನ 10 ನಿಮಿಷ 15 ನಿಮಿಷ ಮಾಡಲು ಸ್ಟಾರ್ಟ್ ಮಾಡಿ. ನೀವು ಆ್ಯಾವ್ರೇಜಿಂದ ಟಾಪರ್ಗೆ ಹೋಗ್ತೀರಾ. ಮತ್ತು ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ನೀವು 10 ಅವರ್ ಕೆಲಸ ಮಾಡೋದು 5 ಅವರ್ ಅಲ್ಲಿ ಮುಗಿಸ್ತೀರಾ. ಅರ್ಧ ಗಂಟೆ ಧ್ಯಾನ 6 ಅವರ್ ನಿದ್ದೆಗೆ ಸಮಾನ. ಮತ್ತು ಸ್ಟೂಡೆಂಟ್ಸ್ ಮತ್ತು ಯಾವ ಏಜ್ ಬೇಕಾದ್ರೂ ಮಾಡ್ಬೋದು. ಈ ಧ್ಯಾನಕ್ಕೆ ಏಜ್ ಅನ್ನೋದಿಲ್ಲ. ಮೆಮೊರಿ ಪವರ್ ಇಂಪ್ರೂವ್ ಆಗಿದೆ ನಂದು ತುಂಬ. ರಿಸಲ್ಟ್ಸ್ ಈಗ ನಂದು ಟಾಪರಲ್ಲಿ ಬರ್ತಿದ್ದೀನಿ. ಧ್ಯಾನ ನಾನು ಬಂದಿದ್ದು ಮೆಡಿಟೇಷನ್ಗೆ ರಾಮನಗರದಲ್ಲಿರೋ ಪಿರಮಿಡ್ ಸೆಂಟರ್ಗೆ. ನಾನು ನನ್ನ ರಿಸಲ್ಟ್ಸ್ ನೋಡಿ ನಮ್ಮ ಮಮ್ಮಿ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡು, ನಿನ್ನ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂದರು. ಸೊ ಅದಕ್ಕೆ ನಾನು ನೋಡೋಣ ಅಂದ್ಕೊಂಡು ಬಂದೆ. ಇಲ್ಲಿ ನನಗೆ ಸಿಕ್ಕಿದ್ದು ನಮ್ಮಮ್ಮ ಆ್ಯಕ್ಚುಲಿ ತುಂಬ ಕಡಿಮೆ ಹೇಳಿದರು ಧ್ಯಾನದ ಎಫೆಕ್ಟು. ಬಟ್ ನನಗಾಗಿದ್ದು ತುಂಬ ಜಾಸ್ತಿ ಆಯಿತು. ಇಲ್ಲಿ ಬಂದು ನಾನು ಪತ್ರಿಜಿ ಸರಿಂದ ಗೈಡ್ಲೈನ್ಸ್ ತೊಗೊಂಡು ದಿನಾಗಲೂ ಅರ್ಧ ಗಂಟೆ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ಅರ್ಧ ಗಂಟೆ ಇಲ್ಲಿ ಮಾಡ್ತಿದ್ದೆ. ಇಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ಮನೇಲೇ ಮ್ಯೂಸಿಕ್ ಹಾಕ್ಕೊಂಡು ಮಾಡ್ತಿದ್ದೆ. ಇದರಿಂದ ನನ್ನ ಸ್ಟ್ರೆಸ್ ಜಾಸ್ತಿ ತೊಗೋತಿದ್ದಿದ್ದು ಕಡಿಮೆ ಆಯಿತು. ಪೇಷನ್ಸ್ ಜಾಸ್ತಿ ಆಯಿತು. ನಮ್ಮ ಮನೇಲಿ ಈಗ ಎಲ್ಲ ಚೆನ್ನಾಗಿದ್ದಾರೆ. ಹ್ಯಾಪಿನೆಸ್ಗೆ ಇದೊಂದು ಡೀಪ್ ಸೀಕ್ರೆಟ್. ಹ್ಯಾಪಿನೆಸ್ಗೆ ಧ್ಯಾನ ಮಾಡೋದು. ಕೋಪ ಜಾಸ್ತಿ ಬರೋಲ್ಲ. ಕೋಪದಿಂದ ಎಷ್ಟೊಂದು ಜನ ಜಗಳ ಆಡಿ ಎಷ್ಟೊಂದು ಪ್ರಾಬ್ಲಮ್ ಸಿಗ್ತಿದೆ. ಈಗ ಧ್ಯಾನ ಮಾಡೋದ್ರಿಂದ ನಿಮಗೆ ಆ ಫೀಲಿಂಗೇ ಬರೋಲ್ಲ ಕೋಪ ಮಾಡ್ಕೋಬೇಕು. ನಾವು ಬೇರೆಯವ್ರ ಪರ್ಸ್ಪೆಕ್ಟಿವಿಂದ ತುಂಬ ಥಾಟ್ಸದು ಚೇಂಜ್ ಆಗುತ್ತೆ. ನಮ್ಮ ಡಿಸಿಷನ್ಸು ಸರಿ ತಪ್ಪು ಅಂತ ಎಷ್ಟೊಂದು ಕನ್ಫ್ಯೂಸ್ ಆಗಿರ್ತೀವಿ.
ದಿನಾಗಲೂ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಡಿಸಿಷನ್ಸ್ನ ತುಂಬ ಸರಿಯಾಗಿ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಡಿಸಿಷನ್ ಸ್ಟ್ರೈಟಾಗಿ ಸಿಗುತ್ತೆ. ಮತ್ತು ನಿಮ್ಮ ಲಕ್ಷ ಎಷ್ಟೇ ದೊಡ್ಡ ದೊಡ್ಡ ಕಷ್ಟಗಳಿರಲಿ, ಇವೆಲ್ಲಕ್ಕೂ ಸೊಲ್ಯೂಷನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂಥರ ಧ್ಯಾನ ಒಂಥರ ಮಾಯಾ ಥರ, ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವೇ ಪ್ರತಿದಿನ 15 ನಿಮಿಷ ಕೂತು ದಿನಾಗಲೂ ಬಿಡದೆ 40 ದಿನ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೋಡ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದಾಗೆ ನಾನು ಮನೇಲೂ ಕೂಡ 15 ನಿಮಿಷ ಮುಂಚೆ ಮಾಡ್ತಿದ್ದೆ, ಈಗ ಅರ್ಧ ಗಂಟೆ ಆಗಿದೆ. ಬಟ್ ಮನೇಲಿ ಮಾಡ್ತಿದ್ದಿದ್ದು ನನಗಷ್ಟು ಎಫೆಕ್ಟಿವ್ ಆಗಿ ಅನಿಸ್ತಿರ್ಲಿಲ್ಲ. ಯಾಕಂದರೆ ಮನೆ ಹತ್ರ ಎಷ್ಟೊಂದು ಗಾಡಿಗಳು ಓಡಾಡ್ತಿರ್ತವೆ, ಎಷ್ಟೊಂದು ನಾಯ್ಸ್ಗಳು ಬರುತ್ತೆ, ಮತ್ತು ಎಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಎಫೆಕ್ಟ್ ನಿಮ್ಗೆ ಸಿಗಲ್ಲ. ನೀವು ಯಾರಾದರೂ ರಾಮನಗರ ಹತ್ರ ಇದ್ದರೆ ನಿಮ್ಮ ಕುಟುಂಬದ ಜೊತೆ ಈ ಏಜ್ ನೋಡದೆ, ಮಕ್ಕಳು, ದೊಡ್ಡವರು, ಮಿಡಿಲ್ ಏಜ್, ವರ್ಕ್ ಮಾಡ್ತಿರೋರು ಎಷ್ಟೇ ಆಗಲಿ, ಇಲ್ಲಿ ಒಂದು ಸತಿ ರಾಮನಗರ ಪಿರಮಿಡ್ಗೆ ಬಂದು ವಿಸಿಟ್ ಮಾಡಿ, 40 ದಿನ ಗೈಡ್ಲೈನ್ಸ್ ಬಂದು ಇಲ್ಲಿ ಪತ್ರಿಜಿ ಗುರುಗಳ ಹತ್ರ ಗೈಡ್ಲೈನ್ಸ್ ತೊಗೊಳ್ಳಿ. ಮನೇಲಿ ನೀವು ಎಷ್ಟೊತ್ತೇ ಮಾಡಿದ್ರೂ ಇಂಥ ಡೀಪ್ ಫೀಲಿಂಗ್ ನಿಮ್ಗೆ ಬರಲ್ಲ. ಇಲ್ಲಿ ಹೈ ಕಾನ್ಸಂಟ್ರೇಷನ್ ಮತ್ತು ಇಲ್ಲಿ ವಾತಾವರಣನೇ ಬೇರೆದಾಗಿರುತ್ತೆ. ನೀವು ಇಲ್ಲೇ ಎಲ್ಲರೂ ಹತ್ರದಲ್ಲಿ ರಾಮನಗರದಲ್ಲಿ ಇದ್ದರೆ 40 ದಿನ ಬಂದು ಪ್ಲೀಸ್ ವಿಸಿಟ್ ಮಾಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ ನೀವು ಇಲ್ಲಿ ಬಂದಿದ್ದಕ್ಕೆ. ರಾಮನಗರ ಪಿರಮಿಡ್ ಧ್ಯಾನಕ್ಕೆ ಬಂದು ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹೇಳ್ಕೊಳ್ಳಿ. 15 ನಿಮಿಷ ಮಾಡ್ತಿದ್ದೆ ನಾನು ಮನೇಲಿ, ಬಟ್ ಈಗಲೂ ನಾನು ಇಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ಮನೇಲಿ ಮಾಡ್ತೀನಿ. ಬಟ್ ನನ್ನ ಮನೇಲಿ ಅಷ್ಟು ಎಫೆಕ್ಟ್ ಇರಲ್ಲ. ಇಲ್ಲಿ ಬಂದಾಗ ನನ್ನ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಮೆಡಿಟೇಷನ್ ಮುಂಚೆ ಎಷ್ಟೇ ನಾನು ತುಂಬ ಥಾಟ್ಸ್ ಓಡ್ತಿರುತ್ತೆ ನನ್ನ ತಲೆಯಲ್ಲಿ. ಆ್ಯಸ್ ಎ ಸ್ಟೂಡೆಂಟ್ಸ್, ಆ್ಯಸ್ ಅ ಟೀನೇಜರ್ ಎಲ್ರಿಗೂ ಥಾಟ್ಸ್ ಬರುತ್ತೆ, ಓವರ್ ಥಿಂಕಿಂಗ್ ಎಲ್ಲ ಮಾಡ್ತಾರೆ ಜಾಸ್ತಿ. ಇದನ್ನೇ ಹೇಳ್ತಾ ನಾನು ನನ್ನ ಸಂದೇಶನ ಮುಗಿಸ್ತೇನೆ. PMC ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.